ಇದು ನೋಡಿ ಸಮುದ್ರದ ಎಡೆ. ಇದಕ್ಕೆ ನಾವು ಈ ಕಡೆ ಎಲ್ಲ ಮುಕ್ಕುದ್ನಿ ಅಂತ ಕರಿತೀವಿ, ಕೆಲವರೆಲ್ಲ ಮೊನ್ನೆಡೆ ಅಂತ ಹೇಳ್ತೀವಿ. ಇದು ಮೊನ್ನಡಿಯಲ್ಲಿ ಇರುತ್ತಾ, ಸಮುದ್ರದ ಮೊನ್ನೆ ಇರುತ್ತಲ್ಲ ಅದ್ರೊಳಗಡೆ ಇರುತ್ತೆ. ಸಮುದ್ರದ ಇಟ್ಕೊಂಡ್ಬಂದಿದೆ. ನೀವು ಇದ್ರ ಒಳಗಡೆ ಇದೆ ಏನಿದೆ ಅಂತ ನೋಡುವಂತ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜಲ್ಲಿ ನೋಡೋರು ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೋಡೋರು ಫಾಲೋ ಮಾಡಿ. ಇವಾಗ ನೋಡಿ ಕಂಬ ಎಲ್ಲ ಹೇಗಿದೆ ಅಂತ ನೀವು ವಿಡಿಯೋ ನೋಡ್ತಾ ಹೋಗಿ. ಇವಾಗ ಇದನ್ನ ಓಪನ್ ಮಾಡಬೇಕು. ನಾವು ಓಪನ್ ಮಾಡಿದ ನಂತರ ಇದರೊಳಗಡೆ ಏನಿದೆ ಅಂತ ನೋಡುವಕೆನಾ. ಇವಾಗ ಓಪನ್ ಮಾಡ್ತಾರೆ ನೋಡಿ. ಇವಾಗ ನೋಡ್ತಾ ಹೋಗಿ ಹೇಗೆ ಓಪನ್ ಮಾಡೋದ್ರ ಕಂಬುಗಳೆಲ್ಲ ಸೈಡಲ್ಲಿ ಮುಳ್ಳು ಇರುತ್ತೆ. ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಓಪನ್ ಮಾಡುವಾಗ. ನೋಡಿ ಎಷ್ಟು ಗಟ್ಟಿ ಇರುತ್ತೆ ಅಂತ ಹೇಳಿದಿರೋದು. ಅದೇ ಕೈಯಲ್ಲಿ ಮಾತ್ರ ಓಪನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಂಡ್ರಿ. ನೋಡಿ ಎಷ್ಟು ಗಟ್ಟಿದೆ ನೋಡಿ. ಒಂದೇ ಕಂಬರನ್ನು ಇದನ್ನು ಕೂಡ ಕುಟ್ಟಿ ಚಟ್ನಿ ಮಾಡಿ ತಿಂದಿದ್ದರು ಸೂಪರಾಗಿರುತ್ತೆ. ಗಂಜಿ ಹೊತ್ತಿಗೆ ಕೊಚ್ಚಿಗೆ ಗಂಜಿ ಆಗಬೇಕು, ಸೂಪರಾಗಿರುತ್ತೆ. ಚಟ್ನಿ ಮಾಡೋದು ಮತ್ತೆ ಒಳಗಡೆ ಎಲ್ಲ ಮಣ್ಣೆ ಇರುತ್ತೆ. ದೋಸ್ಕ ಸ್ವಲ್ಪ ಬೇಜಾರು ನೋಡಿ, ಕೈ ಚುಚ್ಕೊಂಡಿದೆ ಅದು. ಮುಳ್ಳು ಕೂಡ ಹಾಗೆ ಇರುತ್ತೆ. ನೀವು ಆದರೂ ಕೂಡ ಸಮುದ್ರದಲ್ಲಿ ಇವಾಗ ನಿಮ್ಗೆ ಸಾಂಬಾರ್ಗೆ ಏನಿಲ್ಲ ಅಂತ ಹೇಳೋದು ಇದ್ದು ಸಿಗುತ್ತೆ. ದಳ ಸೈಡಲ್ಲಿ ಹೊಂದಿದ್ರೆ ಮಣ್ಣರಿಗೆ ಉಕ್ಕೊಳ್ಳುತ್ತೆ, ಉಗ್ದಿರುತ್ತೆ, ಕಾಣುತ್ತದು. ಓಡಾಡಿ ಹೋಗಿ ಉಗ್ದು ಬಿಡುತ್ತೆ. ಮೇಲ್ಗಡೆ ಇರಲ್ಲ, ನೀರೆಲ್ಲಿರುತ್ತೆ ಅಲ್ಲೇ ಇರುತ್ತೆ. ನಿಮ್ಗೆ ಕರೆಕ್ಟಾಗಿ ತೋರಿಸೋಗೋಸ್ಕರ ಎಲ್ಲದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡ್ತಾ ಹೋಗಿ. ಜೀವ ಇದೆ ಹಾಗಂದೇಳಿದ ಸತ್ತು ಹೋಗಲ್ಲ, ಬೇಗ ಸಾಯಲ್ಲರು. ಅಯ್ಯೋ ದೇವ್ರೆ, ಬಲ್ಲೆಗೆಲ್ಲ ಸಿಕ್ಕಿಕೊಂಡ್ರೆ ನಮ್ಗೆ ತುಂಬ ಕಷ್ಟ ಕೊಟ್ಬಿಡುತ್ತೆ. ಬಲ್ಲೆಗೆಲ್ಲ ಸಿಕ್ಕಿದ್ರೆ ಆಗಿ ದೆಬ್ಬಿ ಪುಡಿ ಮಾಡಿ ತೆಗೆದು ಬಿಸಾಡೋದೆ, ಮಾತ್ರ ಮೌಲ್ಯಕ್ಕಿಲ್ಲ. ದೇವ್ರ ಕೆಲಸ ಮಾಡೋಕ್ಕಾಗಲ್ಲದು, ತುಂಬ ಕಷ್ಟ ಬಿಡುತ್ತೆ. ಹೀಗೆ ಇವಾಗ ಒಂದೊಂದು ತೆಗೆದ್ಬಿಟ್ಟು ನಾವು ಸೈಡಲ್ಲಿ ಓಪನ್ ಮಾಡಿ ಹೋಗೋದು. ಸೈಡ್ ಇದೆಯಲ್ವ ಅಲ್ಲಿ ಲೇ ಓಪನ್ ಮಾಡಬೇಕು. ಓಪನ್ ಮಾಡಿ ನೋಡಿದರೆ ಹಿಂಗೆಲ್ಲ ಕಾಣುತ್ತೆ. ಓಪನ್ ಮಾಡಿ ನೋಡ್ತಾ ಹೋಗಿ ಓಪನ್ ಮಾಡ್ತೀನಿ. ಇವಾಗ ನೋಡಿ ತುಂಬ ಗೊತ್ತಿದೆ. ಕೈಯಲ್ಲಿ ಕೂಡ ಓಪನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನೋಡಿ. ಅದು ಅದನ್ನೆಲ್ಲ ತಿಕ್ಕೊಂಡೋದ್ರು ಕೂಡ ಓಪನ್ ಮಾಡಲಿಕ್ಕೆ ಕಷ್ಟನೇ ಆಗುತ್ತೆ. ಓಪನ್ ಮಾಡಿ ನೋಡುವ ಹೇಗೆ ಅಂತ ಹೇಳಿದರೆ ಇದು ಸ್ವಲ್ಪ ಕುಟ್ಕೊಳ್ಬೇಕಾಗುತ್ತೆ. ಏನಾದ್ರು ಕಲ್ಲು ಅಥವಾ ಕಬ್ಬಿಣ ಎಂಥವ್ರಿದ್ರೆ ಕತ್ತಿಗಿತ್ತಿದ್ರೆ ಒಳ್ಳೆ ಆಗುತ್ತೆ. ಇವಷ್ಟು ಕಾಲು ತಕ್ಕೊಳ್ಬೇಕು. ಕಾಲು ತಕ್ಕೊಂಡು ಅದನ್ನ ತೆಗಿಬೇಕು. ಅದು ತುಂಬಾ ಕಷ್ಟ ಆಗುತ್ತೆ. ನೀವು ನೋಡಿ ಹೇಗಿದೆ ಅಂತೇಳಿ ಓಕೆನಾ. ಕೈಯೆಲ್ಲ ತಾಗುತ್ತೆ, ಕೈಗೆಲ್ಲ ತಾಗಿ ತುಂಬ ರಕ್ತ ಬಂದ್ಬಿಡುತ್ತೆ ಫ್ರಾನ್ಸ್. ನೋಡಿ ಹೀಗಿದೆ ಅದು. ಒಳಗಡೆ ಮಸಾಲೆ ಇರುತ್ತೆ, ತಿಂಡಿಗೆಲ್ಲ ಚೆನ್ನಾಗಿರುತ್ತೆ. ಆದರೆ ಗಟ್ಟಿ ವಸ್ತುದು, ಅದು ಚೆನ್ನಾಗಿ ಬೇಯಿಸ್ಬೇಕು. ನೀವು ನೀರನ್ನು ಕೂಡ ಚೆನ್ನಾಗಿ ಬೇಯಿಸಿ ಯೂಸ್ ಮಾಡಬೇಕು. ಒಳಗಡೆ ಒಂದು ಸ್ವಲ್ಪ ಮೊನ್ನೆ ಇರುತ್ತೆ, ಮತ್ತು ಹೇಳಿದರೆ ಮಣ್ಣು ಕೂಡ ಇರುತ್ತೆ. ಅದನ್ನೆಲ್ಲ ಫುಲ್ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಸ್ವಲ್ಪ ಬೇಯಿಸ್ಬಿಟ್ಟು ಮಸಾಲೆ ಹಾಕಿ ತಿನ್ಬೇಕು. ಏನು ಸೂಪರ್ ಅಂತೀರ. ಇವಾಗ ಇದು ಬಿಡಿಸೋದೇ ಕಷ್ಟ ಆಗಿದೆ. ಹೇಗೆ ಬಿಡಿಸ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಹೇಗೆ ಬಿಡಿಸುವ ಇದನ್ನ ಇವಾಗ ಜಪ್ಪಿನೇ ಪುಡಿ ಮಾಡಿ ತೆಗಿಬೇಕು. ಆ ಥರನೇ ಇದೆ ಅದು. ಇವಾಗ ನೋಡುವ ಯಾವ ಥರ ಆಗುತ್ತೆ ಅಂತೇಳಿ. ವಿಡಿಯೋ ನೋಡ್ತಾ ಹೋಗಿ, ಕೊನೆಯಲ್ಲಿ ಕೂಡ ವಿಡಿಯೋ ನೋಡ್ತಾ ಹೋಗಿ ಯಾವ ರೀತಿ ಓಪನ್ ಆಗುತ್ತೆ ಅಂತೇಳಿ. ವಿಡಿಯೋ ನೋಡ್ತಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಹೋಗಿ ನಿಲ್ಲಿಸ್ಬಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋ ಅರ್ಥ ಆಗುತ್ತೆ ನಮಗೆ. ಇಷ್ಟ ಆಯ್ತಾ? ನೋಡಿದ್ರಲ್ಲ ಇಷ್ಟೇ. ಲೈಕ್